ನಮಸ್ಕಾರ, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ ಮೇಡಮ್, ಕೇಳಿಸ್ತಾ ಇದೆ. ಅಯೋಧ್ಯೆ ಇವಾಗ ಕೇವಲ ಧಾರ್ಮಿಕ ಕ್ಷೇತ್ರವಾಗಿಲ್ಲ, ಪ್ರವಾಸಿ ತಾಣವಾಗೂ ಕೂಡ ಕನ್ವರ್ಟ್ ಆಗಿದೆ ಅಂತ ನಾನು ಹೇಳ್ತಾ ಇದ್ದೆ. ಇಂತ ಅತ್ಯಂತ ಒಂದು ದೊಡ್ಡ ಜಾಗದಲ್ಲಿ ದೊಡ್ಡ ಪ್ರಮಾಣದ ಲೋಪ ಆಗಿದೆ. ಈ ಲೋಪಕ್ಕೆ ಕಾರಣಕರ್ತರು ಯಾರು ಅನ್ನೋದು ಹುಡ್ಕೋಕೆ ಕಷ್ಟ ಆಗ್ತಾ ಇದೆಯಾ? ನಿಮ್ಗೆ ಏನ್ ಅನ್ಸುತ್ತೆ ಈ ಕೇಸ್ ಗಮನಿಸಿದಾಗ? ಮೇಡಮ್, ಫಸ್ಟ್ ಆಫ್ ಆಲ್ ನಾವು ಒಂದು 100 ಕೋಟಿ ಹಿಂದೂಗಳ ಒಂದು ನಂಬಿಕೆಯ ಶ್ರದ್ಧಾ ಕೇಂದ್ರ ಆಗಿರ್ತಕ್ಕಂತ ಒಂದು ಕೇಂದ್ರ ಬಿಂದು ಭಾರತದಲ್ಲಿ ಆಗಿರ್ತಕ್ಕಂಥ ರಾಮ ಮಂದಿರ ವಿಚಾರದಲ್ಲಿ ಈ ರೀತಿ ಒಂದು ಆಪಾದನೆ ಹೊರಬಂದಿರ್ತಕ್ಕಂಥದ್ದು ತುಂಬಾ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇದನ್ನ ಯಾರು ಕೂಡ. ಯಾಕಂದ್ರೆ ಯೋಗಿ ಆದಿತ್ಯನಾಥ್ ಅಂತವ್ರು ಅಲ್ಲಿ ಸಿಎಂ ಆಗಿರೋ ಕಾರಣ ಇದು ನಮ್ಮ ಇಷ್ಟು ವರ್ಷಗಳ ಕನಸು ಈಡೇರದಂತ ಸಂದರ್ಭದಲ್ಲಿ ಇದು ಒಂದ್ ರೀತಿ ಆಘಾತದ ರೀತಿಯಲ್ಲಿ ಅಪ್ಪಳಿಸಿರ್ತಕ್ಕಂಥದ್ದು. ಅಂದ್ರೆ 24 ಗಂಟೆಯಲ್ಲಿ SIT ಅನ್ನ ರಚನೆ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು. ಪ್ರಾಥಮಿಕ ವರದಿಯನ್ನ ಸಲ್ಲಿಕೆ ಮಾಡಿದ್ರು ಅಂತ ನೀವೇ ಈಗ ತಾನೇ ಹೇಳಿದ್ರಿ. ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇದು ಆಕ್ಚುಲಿ ಮ್ಯಾನೇಜ್ಮೆಂಟ್ ಲೋಪದೋಷಗಳು ಹೆಚ್ಚಾದ ಕಾರಣ ಇದರಲ್ಲಿ ಈ ರೀತಿ ನಡೆದಿರ್ತಕ್ಕಂಥದ್ದು ಕಾರಣ ಆಗಿದೆ. ನೀವೇ ಹೇಳಿದ್ರೆ ಇದು ಬೆಳಕಿಗೆ ಬರಕ್ಕೆ 15-20 ಸಾವಿರ ಸಂಬಳ ತೆಗೆದುಕೊಳ್ಳುವಂತಹ ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ಗಳು ಇವತ್ತು ಬಂಗ್ಲೆಗಳನ್ನು ಕಟ್ಕೊಂಡಿದ್ದಾರೆ, ಸೈಟ್ ಪರ್ಚೇಸ್ ಮಾಡಿದ್ದಾರೆ, ಹಣವಂತರಾಗಿದ್ದಾರೆ. ಈ ರೀತಿ ಲೂಟಿ ಮಾಡಿ ಒಳಗಿರೋರಿಂದನೇ, ಯಾಕಂದ್ರೆ CC ಕ್ಯಾಮ್ರಾಗಳಿರುತ್ತೆ, ಪ್ರತಿಯೊಂದು ಒಂದು ಕ್ಯಾಮ್ರಾ ಒಂದು ನಿಗಾ ಇರುವ ಒಂದು ಕ್ಷೇತ್ರ ಆಗಿದ್ರು ಕೂಡ ಈ ರೀತಿ ನಡೆದಿದೆ ಅಂತ ಅಂದ್ರೆ ನಿಜವಾಗ್ಲೂ ಇದು ಎಷ್ಟು ಮಟ್ಟಿಗೆ ಇದು ತನಿಖೆಯಿಂದ ಹೊರಬರಬೇಕು. ಇದು ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇದು ಮ್ಯಾನೇಜ್ಮೆಂಟ್ ಫೇಲ್ಯೂರ್ ಅಂತಾನೆ ಹೇಳ್ಬಹುದು ಇದಕ್ಕೆ ಮುಖ್ಯವಾಗಿ. ಯಾಕಂದ್ರೆ ಅಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ರು ಅಂದ್ರೆ ಮೇಯ್ನ್ ಆಗಿ ಈ ಕ್ಯಾಶ್ ಅನ್ನ ಎಣಿಸುವಂತವ್ರು ಏನು ಅವರೆಲ್ಲ ಒಬ್ರಿಗೊಬ್ರು ಕನೆಕ್ಟ್ ಇರುವಂತವ್ರನ್ನೇ ಅದರಲ್ಲಿ ವರ್ಕರ್ಸ್ ಆಗಿ ನೇಮಕ ಮಾಡ್ಕೊಂಡಿದ್ದಾರೆ. ಆಮೇಲೆ ನನಗೆ ಆಶ್ಚರ್ಯ ಅನ್ಸೋದು, ಟೆಕ್ನಿಕಲ್ ಎವಿಡೆನ್ಸ್ ಇವಾಗ ಬಹಳ ಸುಲಭವಾಗಿ ಸಿಗುತ್ತೆ. ಮೂಲೆಗೂ ಎಂತ ಚಿಕ್ಕ ಪುಟ್ಟ ಮನೆ 15,000 20,000 ಬಾಡಿಗೆ ಕಟ್ಟೋರು ಕೂಡ ಮನೇಲಿ ಒಂದು CC ಕ್ಯಾಮ್ರಾ ಅಂತ ಹಾಕಿಸ್ಕೊಂಡಿರ್ತಾರೆ. ಇವಾಗ ಅಂತ ಪುಣ್ಯ ಕ್ಷೇತ್ರದಲ್ಲಿ, ಅಂತ ಪ್ರಸಿದ್ಧವಾದ ಕ್ಷೇತ್ರದಲ್ಲಿ ಹೆಜ್ಜೆಗೂ CC ಕ್ಯಾಮ್ರಾಗಳಿರ್ತವೆ. ಬಟ್ ಆ ಎವಿಡೆನ್ಸ್ ಸಿಗ್ದಲ್ಲೇ ಇರೋ ರೀತಿಯಲ್ಲಿ ಮಾಡಿದ್ದಾರೆ ಈ ನುಂಗಣ್ಣರು. ಅಂದ್ರೆ ಬಹುಶಃ ಇದರ ವ್ಯಾಪ್ತಿ ತುಂಬಾ ದೊಡ್ಡದಿದ್ಯಾ ಅಂತ. ನಂಬರ್ 1. ಎರಡನೇದು, ಇದು ಬರೀ ಹಣ ಕದ್ದಿದ್ದಾರೆ ಅಂತಲ್ಲ, ನಮ್ಮ ದೇಶದ ಮೂಲೆಯಿಂದ ಜನ ಹೋಗ್ತಾ ಇದಾರೆ ಅಲ್ಲಿ. ಒಂದು ಧಾರ್ಮಿಕತೆಯನ್ನ, ಭಕ್ತಿಯನ್ನ ಇನ್ವೆಸ್ಟ್ ಮಾಡಿ ಬರ್ತಾ ಇದ್ದಾರೆ. ಎಮೋಷನಲಿ ಇನ್ವೆಸ್ಟ್ ಮಾಡಿದೀವಿ. ನಮಗಾಗಿರುವಂತಹ ದ್ರೋಹ ಇದು. 1 ರೂಪಾಯಿ ಕೂಡ. ಖಂಡಿತ ಇದನ್ನ ಸಮರ್ಥನೆ ಮಾಡ್ಕೊಳ್ಳುವಂತದ್ದು ಏನೂ ಇಲ್ಲ ಇದ್ರಲ್ಲಿ. ಏನು ಅಂತಂದ್ರೆ ಪೂರ್ಣ ತನಿಖೆಯ ನಂತರ ಈಗ ಸತ್ಯಗಳು ಆಚೆ ಬಂದೇ ಬರುತ್ತೆ. ಪ್ರಾಥಮಿಕ ಹಂತದಲ್ಲೇ ಕೆಲವೊಂದು ನಡೆದಿದೆ ಅನ್ನೋದು ಅದರಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದು ಹೇಗ್ ನಡೀತು ಅಂತ ಸೂಕ್ಷ್ಮವಾಗಿ ನೋಡಿದಾಗ CC ಕ್ಯಾಮ್ರಾವನ್ನ ಮೇಲ್ವಿಚಾರಣೆ ಮಾಡುವಂತವ್ರು ಕೂಡ ಅದನ್ನ ಡೀಟೇಲ್ ಆಗಿ ಮಾನಿಟರ್ ಮಾಡುವಂತ ಕೆಲಸ ಇದ್ರಲ್ಲಿ ಆಗಿಲ್ಲ. ಮತ್ತೆ ಈ ಕ್ಯಾಶ್ ಎಣಿಸ್ತಕ್ಕಂಥವ್ರ ಒಂದು ಸರದಿ ಬದಲಾಗುವಂತ ಸಂದರ್ಭಗಳಲ್ಲಿ ಆ ಕ್ಯಾಶ್ ಅನ್ನ ಎಗರಿಸಲಾಗ್ತಿತ್ತು ಅನ್ನುವಂಥದ್ದು ವಿಚಾರಗಳು ಆಚೆ ಬಂದಿರ್ತಕ್ಕಂಥ. ಅಂದ್ರೆ ಹೆಂಗೆ ಮೇಡಮ್, ಎಕ್ಸ್ಚೇಂಜ್ ಒಬ್ಬೊಬ್ರು ಶಿಫ್ಟ್ ಚೇಂಜ್ ಮಾಡ್ಕೊಂಡ್ರು ಅನ್ಕೊಳ್ಳಿ, ಹೌದು, ಎಷ್ಟು ಎತ್ಕೊಂಡು ಹೋಗ್ಬೋದಿತ್ತು? ಹಬ್ಬ ಅಂದ್ರೆ ಎಷ್ಟು ಎತ್ಕೊಂಡು ಹೋಗ್ಬೋದು? ಕಣ್ಣಿಗೆ ಕಾಣ್ದಲೇ ಇರೋ ಅಲ್ಲ. ಈಗ ಬಂದಿರ್ತಕ್ಕಂಥ ಅಂಶಗಳು, ಸುದ್ದಿಯಲ್ಲಿ ಬಂದಿರ್ತಕ್ಕಂಥ ಅಂಶಗಳು ಆ ಒಂದು ಗ್ಯಾಪ್ ಅಲ್ಲಿ ಹಣವನ್ನು ಹೊಡೆಯುವಂತಹ ಒಂದು ಪ್ರಯತ್ನಗಳು ಆಗಿರ್ತಕ್ಕಂಥದ್ದು ಮೇಯ್ನ್ ಆಗಿ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಅಂತ ವಿಚಾರಗಳು ತಿಳಿದು ಬಂದಿರ್ತಕ್ಕಂಥದ್ದು. ಬಟ್ ಆದ್ರೆ ತನಿಖೆ ಆಗ್ಲಿ, ಈಗ SIT ತನಿಖೆ ಮಾಡ್ತದೆ, ಅದು ಬಂದು ಆ ಸ್ಟೇಟಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲೇ ಇರ್ತಕ್ಕಂಥವ್ರು ಇರ್ತಾರೆ. ಈಗ ಅದಕ್ಕೆ ವಕೀಲರ ನಿಯೋಗ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಏನೋ ಅಪೀಲ್ ಅನ್ನ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ CBI ತನಿಖೆಗೂ ವಹಿಸಿ ಅಂತೇಳಿ. ಎಲ್ಲಾ ರೀತಿಯ ತನಿಖೆಗಳಾಗಿ ಮತ್ತೆ ರೂಮರ್ಸ್ ಗಳಿಗೆ ತಲೆ ಕೆಡಿಸ್ಕೊಳ್ದೆ ಇದ್ರಲ್ಲಿ ರಾಜಕೀಯ ಮಾಡಿದೆ ಮೇಯ್ನ್ ಆಗಿ. ಯಾಕಂದ್ರೆ ಇದ್ರಲ್ಲಿ ರಾಜಕೀಯ ಮಾಡಿದ್ರೆ ಸತ್ಯತೆಗಳನ್ನ ಆಚೆ ತರಲಿ ಅನ್ನುವಂಥದ್ದು ನಮ್ದು ಕೂಡ. ಅಂದ್ರೆ ಇನ್ನೊಂದ್ ಎಂತ ಬೇಜವಾಬ್ದಾರಿ ಎದ್ದು ಕಾಣಿಸ್ತಾ ಇದೆ ಅಂದ್ರೆ, ಈ ಕಾಣಿಕೆ ಕದ್ದ ಕೇಸ್ ನಲ್ಲಿ ರಿಪೋರ್ಟ್ ನಲ್ಲಿ ಕೆಲವೊಂದು ಹೈಲೈಟ್ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ, ಸರಿಯಾಗಿ ತಪಾಸಣೆ ಮಾಡ್ತಾ ಇರಲಿಲ್ಲ. ಎಂಟ್ರಿ ಮತ್ತು ಎಕ್ಸಿಟ್ ಗೇಟ್ ನಲ್ಲಿ ಡ್ರೆಸ್ ಕೋಡ್ ಕೂಡ ಸರಿಯಾಗಿ ತಪಾಸಣೆ ಮಾಡ್ತಾ ಇರ್ಲಿಲ್ಲ ಅಂತ. ಈ ಸೂಪರ್ ಮಾರ್ಕೆಟ್ ಗಳಲ್ಲೇ ಬಿಡಲ್ಲ, ಪ್ರತಿಯೊಬ್ಬ ಸಿಬ್ಬಂದಿಯನ್ನು ಕೂಡ ಹೋಗ್ಬೇಕಾದ್ರೆ ಅಥವಾ ಒಳಗ್ ಬರ್ಬೇಕಾದ್ರೆ ಚೆಕ್ ಮಾಡ್ತಾರೆ. ಚಿಕ್ಕ ಪುಟ್ಟ ಸೂಪರ್ ಮಾರ್ಕೆಟ್ ಗಳಲ್ಲೇ ಬಿಡಲ್ಲ ಅಂತ ಅಯೋಧ್ಯೆಯಲ್ಲಿ ಹಿಂಗಾಯ್ತಾ? ಅನುಮಾನ ಬರಲ್ವಾ? ಅಲ್ಲದೆ ಇರ್ತಕ್ಕಂಥವ್ರ ಹಸ್ತಕ್ಷೇಪಗಳು ಕೂಡ ಇದೆ. ಅವ್ರು ಕೂಡ ಒಳಗಡೆ ಮಾತಾಡಿ ಪಾಸ್ ಕೊಡುವಂತದ್ದು ಗೊತ್ತಿರೋ ಈ ಚೈನ್ ಲಿಂಕ್ ಒಂದೊಂದೇ ಡಾಟ್ ಕನೆಕ್ಟ್ ಮಾಡ್ತಾ ಹೋದ್ರೆ ಇದು ಸ್ವಲ್ಪ ದೊಡ್ಡದಾಗಿರಂಗ್ ಕಾಣಿಸ್ತಾ ಇದೆ. ಹೌದು ಇದು ಆಕ್ಚುಲಿ ಸ್ಟ್ರಿಕ್ಟ್ ಆಗಿ ಅಲ್ಲಿ ಮ್ಯಾನೇಜ್ಮೆಂಟ್ ಕೆಲಸ ಮಾಡಿಲ್ಲ. ಮತ್ತೆ ಅದನ್ನ ಮಾನಿಟರ್ ಮಾಡುವಲ್ಲೂ ಕೂಡ ಯಾರು ಕೂಡ ಅದನ್ನ
ಇಷ್ಟ್ರ ಮಟ್ಟಿಗೆ ನಡೀತಾ ಇತ್ತು, ಇದುವರೆಗೂ ಗೊತ್ತಾಗಿಲ್ಲ, ಅಥವಾ ಗೊತ್ತಿದ್ದು ಆಚೆ ಬಂದ್ರೆ ಕೆಟ್ಟ ಹೆಸರು ಬರುತ್ತೆ ಅನ್ನುವಂಥದ್ದು ಕೂಡ ಇರಬಹುದೇನೋ. ತಡವಾಗಿ ಬೆಳಕಿಗೆ ಬಂದಿದೆ, ಇಷ್ಟೆಲ್ಲ ಲೂಟಿ ಮಾಡಿ ಅವ್ರ ಬಂಗ್ಲೆಗಳೇ ಕಟ್ಕೊಳ್ತಾರೆ, ಆಮೇಲೆ ಬೆಳಕಿಗೆ ಬರುತ್ತೆ ಅಂತಂದ್ರೆ ನಿಜವಾಗ್ಲೂ ಯಾವ ರೀತಿ ಭ್ರಷ್ಟಾಚಾರ ಅನ್ನೋದು ಎಲ್ಲಾ ಕಡೆ ಕೇಳ್ತಾ ಇದ್ವಿ, ದೇವಸ್ಥಾನದ ಒಳಗೂ ಪ್ರವೇಶ ಮಾಡಿಬಿಟ್ಟಿದೆ ಅಂತಂದ್ರೆ ಎಲ್ಲೆಲ್ಲಿಂದ ದೇಣಿಗೆಗಳು, ವಿದೇಶದಿಂದ ಕೂಡ ನಾವು ಕೂಡ ದೇಣಿಗೆ ಕೊಟ್ಟಿದ್ದೀವಿ, ವಿದೇಶದಿಂದ ಕೂಡ ದೇಣಿಗೆ ಕೊಟ್ಟಿದ್ದೀವಿ, ಹರಿದು ಬಂದಿದೆ. ಅದರಲ್ಲೂ ಕೂಡ ಅದರಲ್ಲೂ ಕೂಡ ಲೆಕ್ಕ ಕೊಡುವಲ್ಲೂ ಕೂಡ ವ್ಯತ್ಯಾಸಗಳಾಗಿದೆ ಅನ್ನುವಂಥದ್ದು ಕೂಡ ಕೇಳಲ್ಪಡ್ತಾ ಇದೆ. ಬಟ್ ಅಷ್ಟು ಇರ್ಲಿ, ತನಿಖೆ ಮುಖಾಂತರ ಏನ್ ಬೆಳಕಿಗೆ ಬರುತ್ತೆ, ಮತ್ತೆ ಇದು ರಿಪೀಟ್ ಆಗ್ಬಾರ್ದು, ಇಲ್ಲಿಗೆ ನಿಲ್ಲುವಂತ ಪ್ರಯತ್ನ ಆಗ್ಬೇಕು ಅನ್ನೋದು ಒಂದು ಆಸೆ. ಎಸ್, ಎನಿವೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇಷ್ಟೊಂದು PNS ವಿಸ್ತಾರ ಜೊತೆ ಮಾತಾಡಿದ್ದಕ್ಕೆ. ಅತಿ ದೊಡ್ಡ ಲೋಪ ಇದು, ಚಿಕ್ಕ ಪುಟ್ಟ ದ್ರೋಹ ಅಥವಾ ಲೋಪ ಅಲ್ಲ. ಈ ದ್ರೋಹ ಎಸಗಿದವರ ಸಂಖ್ಯೆ ಎಷ್ಟು, ಈ ಲೋಪದಲ್ಲಿ ಯಾರೆಲ್ಲ ಶಾಮೀಲಾಗಿದ್ರು, ಅವರ ವ್ಯಾಪ್ತಿ ಯಾವ ಪ್ರಮಾಣದಲ್ಲಿದೆ, ಇದು ಕೇವಲ ಅಲ್ಲಿ ಹುಂಡಿ ಹಣವನ್ನ ಎಣಿಕೆ ಮಾಡ್ತಾ ಇದ್ರಲ್ಲ ಅವರಿಗೆ ಮಾತ್ರ ಸೀಮಿತವಾಗಿದ್ದ, ಟ್ರಸ್ಟ್ಗಳಿಗೆ ಮಾತ್ರ ಸೀಮಿತವಾಗಿದ್ದ, ಅಥವಾ ಅದರಿಂದ ಹೊರತಾಗಿ ಅಧಿಕಾರಿಗಳು ಶಾಮೀಲಾಗಿದ್ರ, ಅಧಿಕಾರಿಗಳ ಜೊತೆಗೆ ರಾಜಕೀಯದವರು ಕುಮ್ಮಕ್ ಕೊಟ್ರ, ಹೇಗ್ ವರ್ಕ್ ಆಗಿದೆ ಇದು, ಆಪರೇಟ್ ಹೇಗ್ ಮಾಡಿದ್ದಾರೆ, ಯಾರೋ ಒಬ್ರು ಇಬ್ರು ಸೇರ್ಕೊಂಡು ಮಾಡಿರಕ್ ಸಾಧ್ಯನೇ ಇಲ್ಲ ಮೇಲ್ನೋಟಕ್ಕೆ. ಸೊ ಅದು ಆ ಗಂಟನ್ನ ಅಥವಾ ನೂಲನ್ನ ಹಿಡಿದು ಈಗ ಹೊರ ತರಬೇಕಾಗಿದೆ ವಿಚಾರಗಳು. ಯಾಕಂದ್ರೆ ರೀ, ಇದು ಪ್ರತಿಯೊಬ್ಬರಿಗೂ ಇವ್ರು ಆನ್ಸರಬಲ್ ಆಗಿರ್ಬೇಕು. ಆ ಅಯೋಧ್ಯೆ ರಾಮ ಮಂದಿರ ಅಲ್ಲಿ ನಿರ್ಮಾಣ ಆಗೋಕೆ ಇರುವಂತಹ ಇತಿಹಾಸ, ಶ್ರಮ, ಆ ಹೋರಾಟಗಳು, ಅದರ ಜೊತೆಗೆ ಅಲ್ಲಿ ಅಯೋಧ್ಯೆ ಒಂದು ನಿರ್ಮಾಣ ಆದ ನಂತರ ನಾವು ಏನು ಎಮೋಷನಲಿ ಇನ್ವೆಸ್ಟ್ ಮಾಡಿದೀವಿ ಅಲ್ಲಿಗೆ, ಬರೀ ಹಣ ಒಂದೇ ಇನ್ವೆಸ್ಟ್ ಅಲ್ಲ, ಬಟ್ ಇಂಥ ಸುದ್ದಿಗಳು ಆ ಭಾಗದಿಂದ ಕೇಳ್ಬಂದಾಗ, ಆ ಜಾಗದಿಂದ ಕೇಳ್ಬಂದಾಗ ಮನಸ್ಸಿಗೆ ಘಾಸಿ ಆಗುತ್ತೆ. ಅದನ್ನ ಹೇಗೆ ನಿಭಾಯಿಸ್ತಾರೆ ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ.